ಹಲೋ ಹಲೋ. ನೋಡಿ, ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡ್ತಾ ಇದ್ದೀವಿ. ಏನು ಪೊಲೀಸ್ ಸ್ಟೇಷನಿಂದನಾ? ಸಾ ಹೇಳಿ ಸಾ, ಏನು ಸೈಸ್ಯ? ನೀವು ಫೋನ್ ಹಾಕಿದ್ದೀರಾ, ಹೇಳಿ ಸಾ, ಏನು ಇಸ್ಯ? ನೋಡಿ, ನೀವು ಪೊಲೀಸ್ ಸ್ಟೇಷನ್ ಹತ್ರ ಬರಬೇಕಾಗುತ್ತೆ. ನೋಡಿ, ಕದ್ದಿರೋ ದುಡ್ಡನ್ನ ಇಲ್ಲಿ ಸಾವುಕಾರ ಕದ್ದಿರೋ ದುಡ್ಡನ್ನ ನಿಮ್ಗೇನೇ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮನ್ನೇ ತರಿಸ್ತಾ ಇದೀವಿ. 10 ಲಕ್ಷ ರೂಪಾಯಿ ನಿಮಗೆ ಕೊಟ್ಟಿದ್ದಾರೆ ಅಂತಲ್ಲ ಕದ್ದಿರೋ ದುಡ್ಡು. ಅದಕ್ಕೆ ನೀವು ಪೊಲೀಸ್ ಸ್ಟೇಷನ್ಗೆ ಬರಲೇಬೇಕು. ಸಾ ನನಗೆ ಗೊತ್ತಿಲ್ಲ ಸರ್, ಕದ್ದಿರೋ ಕಾಸು ಅಂತ ಹೇಳ್ಬಿಟ್ಟು ನನಗೆ ದೇವರೇ ಗೊತ್ತಿಲ್ಲ ಸಾ. ನನಗೂ ಇದ್ರಾಗಕ್ಕೆ ಏನು ಸಂಬಂಧನೇ ಇಲ್ಲ ಸರ್. ನನಗೆ ನಾನು ಪೊಲೀಸ್ ಸ್ಟೇಷನ್ಗೆ ಯಾಕೆ ಸಹ ಬರಬೇಕು? ನನಗೆ ನಾವು ಗೊತ್ತಿರೋ ಇಸಿ ಆಗಿದ್ರೆ ಇದು ಮಾಡ್ತಿದ್ದೆ. ನನಗೇನು ಗೊತ್ತಿಲ್ಲ ಸಾ, ಇದು ಎಲ್ಲನೂ ದೇವರೇ ಗೊತ್ತಿಲ್ಲ ಸಾ. ನೋಡಿ, ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ ಮಾತಾಡಿ. ಏನಾದ್ರು ಮಾತಾಡೋದಿದ್ರೆ ಅಲ್ಲೆಲ್ಲ ಮಾತಾಡೋದು. ಬನ್ನಿ ಪೊಲೀಸ್ ಸ್ಟೇಷನ್ಗೆ. ಸಾ ನಾವು ತುಂಬ ಮರ್ಯಾದೆಸ್ರು ಕುಟುಂಬದವರು ಸರ್. ನಾವಂಗೆಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದರೆ ಮರ್ಯಾದೆ ಹೋಯ್ತದೆ ಸರ್. ಅರ್ಥ ಮಾಡ್ಕೊಳ್ಳಿ ಸರ್. ಪೊಲೀಸ್ ಸ್ಟೇಷನ್ಗೆಲ್ಲ ಬರೋಕ್ಕಾಗಕ್ಕಿಲ್ಲ ಸರ್. ಶಾನೆ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತದೆ ಸರ್. ಅದೇನಿದ್ರು ಫೋನಾಗೆ ಏನೇ ಮಾತಾಡ್ತೀನಿ ಸರ್. ನಾವು ಮರ್ಯಾದಸ್ರು ಕುಟುಂಬದವರು ಸರ್. ಹಂಗೆ ಎಲ್ಲ ಇದು ಮಾಡೋಕ್ಕಾಗಕ್ಕಿಲ್ಲ ಸರ್. ತುಂಬ ಮರ್ಯಾದಸ್ರು ಸರ್ ನಾವಂತೂ. ಬಹಳ ಮರ್ಯಾದಸ್ರು ಕುಟುಂಬದವರು ಸರ್ ನಾವಂತೂ. ದಯವಿಟ್ಟು ನೀವು ಹಿಂಗೆ ಎಲ್ಲನೂ ಇದು ಮಾಡಬೇಡಿ ಸರ್. ಅಲ್ಲಿ ಪೊಲೀಸ್ ಸ್ಟೇಷನ್ಗೆಲ್ಲ ಕರೆಸ್ಕೋಬೇಡಿ ಸರ್. ನನಗೆ ಗೊತ್ತಿಲ್ಲ ಸರ್, ಅದು ಕದ್ದಿರೋ ಕಾಸು ಅಂತ ಹೇಳ್ಬಿಟ್ಟು. ಅಮ್ಮ, ನಾವು ಬರೋಕ್ಕಾಗಕ್ಕಿಲ್ಲ ಅಂತೇಳು. ನಮಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ ಅಂತ ಹೇಳು. ನಮಗೇನು ಗೊತ್ತಿಲ್ಲ ಅಂತಲೇ ಹೇಳು. ನೀನು ಸುಮ್ಮನೆ ಹೋಗ್ತೀನಿ ಅಂತ ಒಪ್ಕೋಬೇಡ. ಏಯ್, ಈಗ ಬರ್ತೀರಾ ಇಲ್ಲ ಅಂತಂದ್ರೆ ಒಂದು ಜೀಪ್ ಕರ್ಕ ತಗೊಂಡ್ಬಿಟ್ಟು ಬಂದು ಎತ್ತಾಕೊಂಡ್ಬಿಟ್ಟು ಬರ್ಬೇಕು. ಬೇಡ ಸಾ, ಬರ್ತೀನಿ ಸಾ, ಬರ್ತೀನಿ. ಹಂಗ ಬಾ, ಬೇಗ ಬಾ. ಏನಂತಮ್ಮ? ಅಯ್ಯೋ, ಅದೇ ನಾಯಿ ಬರ್ತದೆ ಅಂತ ಹೇಳ್ಬಿಟ್ಟು 10 ಲಕ್ಷ ರೂಪಾಯಿ ಎತ್ಕೊಂಡು ಓಡೋಗಿದ್ವಲ್ಲೇ. ದುಡ್ಡೆಲ್ಲ ಬ್ಯಾಂಕ್ ಹಾಕ್ಬಿಟ್ಟು ಬರೋಣ. ಬ್ಯಾಂಕ್ ಹೋದ್ರೆ ಎಲ್ಲಿ ಮೂಸ್ ನೋಡೋಕೈತೆ ನಾಯಿ ಅಂತ ಹೇಳ್ಬಿಟ್ಟು ಹೋಗಿದ್ವಲ್ಲ. ಅಯ್ಯೋ ಒಂದು ಮಕ ಮುಚ್ಚ. ನೋಡು, ನಿಮ್ಮ ಅಪ್ಪನ ಎತ್ಕೊಂಡು ಹೋಗ್ಬಿಟ್ಟವ್ರಂತೆ. ಈಗ ಏನು ಮಾಡೋದೋ ಗೊತ್ತಿಲ್ಲ. ನಿಮ್ಮ ಅಪ್ಪ ನಮಗೆ ಕೊಟ್ಟಿದ್ದೀವಿ ಅಂತ ಬಾಯ್ ಬಿಟ್ಬಿಟ್ಟವನಿ. ಇವರು ಕೊಟ್ಬಿಟ್ಟಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಪೊಲೀಸ್ನವರು ಕರೆಸ್ರಿ ಅವ್ರನ್ನ ಅಂತ ಹೇಳ್ಬಿಟ್ಟು ಕರೆಸ್ತಾವ್ರಿ. ಏನು ಮಾಡೋದು ಈಗ? ನನಗಂತೂ ಒಂದು ಗೊತ್ತಾಯ್ತಿಲ್ಲ. ಕೈಗೆ ಬಂದಿದ್ದು ಬಾಯಿ ಬರ್ದಂಗೆ ಆಯ್ತಲ್ಲ. ನಿಮ್ಮ ಅಪ್ಪ ಮಾಡೋದು ಇಂಥ ಕೆಲಸ ನೀನು ಏನೇನು ಅಂದ್ಕೊಂಡಿದ್ದೆ ನಾನು. ಹೆಂಗೋ ತಂದು ಕೊಟ್ಟನಲ್ಲ 10 ಲಕ್ಷ ರೂಪಾಯಿ. ಹೆಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಟ. ಅಮ್ಮ, ನನ್ನ ಸ್ಕೂಟಿ ಸ್ಕೂಟಿ ಮನೆ ಹಾಳು ಬಿದ್ದೋಗ್ಲಿ, ಸುಮ್ಕಿರು. ಸ್ಕೂಟಿನಂತೆ ಸ್ಕೂಟಿನೂ ಇಲ್ಲ, ಗೀಟಿನೂ ಇಲ್ಲ, ಹಾಳು ಬಿದ್ದು ಹಾಳಾಗೋಗ್ಲಿ. ಹೆಂಗನಾಗೋಗ್ಲಿ, ನೀನು ಸುಮ್ ಕುತ್ಕ ನೀನು. ಇದೇನು ಹಿಂಗೆ ಹೇಳ್ತಿದ್ದೀಗ ನೀನು? ಫಸ್ಟು ಪೊಲೀಸ್ ಸ್ಟೇಷನ್ ತಕ ಹೋಗನ್ಪ. ಪೊಲೀಸ್ ಸ್ಟೇಷನ್ ತಕ ಹೋಗ್ಬಿಟ್ಟು ಬರಲಿಲ್ಲ ಅಂತಂದರೆ ಅದೇನೋ ಇಲ್ಲಿಗೆ ಜೀಪ್ ತಗೊಂಬಿಟ್ಟು ಬಂದ್ಬಿಡ್ತಾರಂತೆ. ಅಯ್ಯೋ, ಜೀಪ್ ತಗೊಬಿಟ್ಟು ಬರ್ತಾರಂತ. ಅಮ್ಮ, ನಾನು ಬರೋಕ್ಕಿಲ್ಲ, ನೀನು ಹೋಗು. ಈಗ ಅಕಸ್ಮಾತ್ ನೀನು ಏನೋ ವಾಪಸ್ ಕಳಿಸ್ತಿಲ್ಲ ಅಂತಂದರೆ ಬಿಡಿಸ್ಕೊಂಬಿಟ್ಟು ಬರೋಕ್ಕಾರ ನಾನು ಇದ್ದೀನಿ. ನೀನೇ ಹೇಳು. ನಾನು ಒಬ್ಬಳೇ ಹೋಗ್ಬೇಕೇನೆ ಪೊಲೀಸ್ ಸ್ಟೇಷನ್ಗೆ. ಬೇರೆ ದಾರಿ ಇಲ್ಲ ಕಣಮ್ಮ. ಅಕಸ್ಮಾತ್ ನಿನ್ನೂ ಅಲ್ಲೇ ಇರಿಸ್ಕೊಂಡ್ರೆ ನಿನ್ನ ಮಗಳಿದ್ದೀನಿ ನಾನಿಲ್ಲಿ. ನಾನು ಹೆಂಗಾರ ಮಾಡ್ಬಿಟ್ಟು ಬಿಡಿಸ್ಕೊಂಬಿಟ್ಟು ಬರ್ತೀನಿ. ಸರಿ ಆಯಿತು. ನಾನು ಹೇಳೋದನ್ನು ಕೇಳಿಸ್ಕ. ಯಾವುದೇ ಕಾರಣಕ್ಕೂ ನೀನಂತೂ ಯಾವುದೇ ಕಾರಣಕ್ಕೂ ಕೊಡಕ್ಕೆ ಹೋಗ್ಬೇಡ ಕಾಸನ್ನ. ಕಾಸೇನ ಕೇಳಿದ್ರೆ ಕಾಸಿಲ್ಲ ಅಂತಲೇ ನೀನು ಹೇಳು. ನೀನು ಯಾವುದೇ ಕಾರಣಕ್ಕೂ ಐತೆ ಕಾಸು ತಗ ಅಂತ ಅನ್ಬೇಡ. ಅಪ್ಪೇನ ಕೇಳಿದ್ರೆ ಏನಕ್ಕೋ ಖರ್ಚು ಹೋಗ್ಬಿಡ್ತು ಕಾಸಿಲ್ಲನೂ. ಕಾಸಿಲ್ವೇ ಇಲ್ಲ ಅಂತ ಹೇಳ್ಬಿಡು ಅಷ್ಟೇನೆ. 10 ರೂಪಾಯಿನೂ ಕಾಸಿಲ್ಲ ನಂತಾಗೆ ಅಂತ ಏನೋ ಒಂದು ಹೇಳ್ಬಿಡು. ಅಲ್ವೇ ಬಲವಂತ ಮಾಡಿ ಕೇಳಿದ್ರೆ? ಬಲವಂತ ಮಾಡಿ ಯಾಕೆ ಕೇಳ್ತಾರೆ? ನೋಡಿ, ಕೇಳಿದ್ರೆ ನಂತಾಗಿಲ್ಲ ಹಂಗೆ ಹಿಂಗೆ ಏನಕ್ಕೋ ಖರ್ಚು ಮಾಡಿದೆ, ನೀನು ಅಡ್ಜಸ್ಟ್ ಮಾಡು ಅಂತ ಹೇಳ್ಬಿಟ್ಟು ನೆಟ್ಟಿಗೆ ಬಾ ಅಷ್ಟೇನೇ. ನಂಗೆ ಮಾತಾಡೋಕೆ ಬರೋಕ್ಕಿಲ್ಲ. ನೀನು ಬಾರೆ ಬಾ, ನೀನು ಭಯ ಆಯ್ತದೆ ನನಗೆ. 10 ಲಕ್ಷ ಕಳ್ಕೊಳ್ಳೋದು ಹೆಂಗೆ ಅಂತ ನೀನು ನೋಡ್ತೀಯ ಅಷ್ಟೇನಿ. ಸರಿ ಬಾ, ಬರ್ತೀನಿ. ಆಮೇಲೆ ನನ್ನ ಮಗಳಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತೇಳಿ ವಾಪಸ್ ಬಂದ್ಬಿಡ್ತೀನಿ. ಸರಿ ಆಯಿತು. ಸಾ, ಇದು ಈಗ ಕಾಸು ಬತ್ತಳಲ್ಲ, ಅವಳ ಹತ್ರ ವಾಪಸ್ಸು ಕೊಡಿಸ್ತೀನಿ ಸರ್. ನಿಮಗೆ ತಗೊಂಡೋಗ್ಬಿಟ್ಟು ನೀವು ಕೊಟ್ಬಿಡಿ. ಆದರೆ ನಾನು ಯಾರಿಗೂ ನಾನು ಯಾರು ಕೊಟ್ಟಿದ್ದೆ ಕಾಸು ಏನು ಎತ್ತ ಅಂತ ಮಾತ್ರ ಇಷ್ಟೇ ಗೊತ್ತಾಗಬಾರ್ದು, ಸರಿನಾ? ಏನೂ ಗೊತ್ತಾಗ್ದಿದ್ದಂಗೆ ನೀನು ಸುಮ್ಕೆನೇ ಇದು ಮಾಡ್ತಾ ಏನು ಹೇಳೋಕೆ ಹೋಗ್ಬೇಡ. ನೀನಂತೂ ಇಲ್ಲ ಹಂಗೆ ಹಿಂಗೆ ಅಂತ ನೀ ಹೇಳು. ಅಲ್ಲ ಸಾ, ಹಿಂಗೆ ಅಂತಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ ಸಾ. ನಾನು ಹೆಂಡತಿ ಸುಮ್ಮನೆ ಬಿಡೋಕ್ಕಿಲ್ಲ, ಅದಕ್ಕೇನೆ ಹಿಂಗೆ ಹೇಳ್ತಿದ್ದೀನಿ ಸಾ. ದಯವಿಟ್ಟು ಇಲ್ಲಿ ನಾನು ಹೇಳಿರೋ ಇಷ್ಟೇನ ಹಂಗೆ ಯಾರಿಗೂ ಏನು ಇದು ಮಾಡ್ಕೊಂಡು ಹೇಳೋಕೆ ಹೋಗ್ಬಿಡಿ ಸಾ. ಕಾಸ ಕೊಟ್ಬಿಟ್ಟಿದ್ದೀನಲ್ವ ಸರ್? ಕೊಟ್ಬಿಡ್ತೀನಿ ಸರ್. ತಗೊಂಡೋಗ್ಬಿಟ್ಟು ಬುದ್ಧಿ ಕೊಟ್ಬಿಟ್ಟು ಸುಮ್ಮನೆ ಇರಿಸ್ಬಿಡಿ ಸರ್. ಕಳ್ಳ ನನ್ನ ಮಗನೇ, ಮಾಡಿರೋದೇನಿಯ ಕಂತ್ರಿ ಕೆಲಸ. ನೀನಂತೂ ಕಂತ್ರಿ ಕೆಲಸನೇ ನೀನು ಮಾಡಿದ್ಯಾ ನೀನಂತೂ. ಆದರೆ ಹೇಳೋದು ಮಾತ್ರ ಬಿಲ್ಡಪ್ಪು. ಮಾಡುವಾಗ ಏನೇನಿಯ ಪ್ರಜ್ಞೆ ಇರಬೇಕಿತ್ತು ಕಳ್ಳ ನನ್ನ ಮಗನೇ. ನಿನಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಪ್ರಜ್ಞೆ ಇರಲಿಲ್ಲ ನಿನಗೆ. ಮಾಡೋದೆಲ್ಲ ಮಾಡಿಬಿಟ್ಟು ಇವತ್ತು ನೋಡು ಹೆಂಗೆ ಹೇಳ್ತಾವನಿ ಅಂತ ಹೇಳ್ಬಿಟ್ಟು. ಬರಲಿ ಬರ್ತೀನಿ ಅಂತ ಹೇಳೋಲ್ಲ, ಬರಲಿ. ಆಮೇಲಿಂದ ದುಡ್ಡು ಕೊಡಿಸು. ಆಮೇಲಿಂದ ಯೋಚನೆ ಮಾಡೋಣ ಏನು ಮಾಡಬೇಕು ಅಂತೇಳಿ. ನೋಡೋಕೆ ದೊಡ್ಡ ಮನುಷ್ಯ ಇದ್ದಂಗಿದೆಯಾ? ಇಂಥ ಕಂತ್ರಿ ಕೆಲಸನ ಮಾಡೋದು? ಹಾಂ, ಬಂದರು ಅನಿಸ್ತೈತೆ. ಇರು ಕರ್ಕೊಂಡು ಬರ್ತೀನಿ. ಅಯ್ಯೋ, ಈ ಎಲ್ಲ ಇಸ್ಯ ನಾನು ಎರಡರು ಬಂಗಾರಿಗೆ ಏನೋ ಗೊತ್ತಾಯಿತು ಅಂದರೆ ಅಷ್ಟೇ ಕತೆ. ಹೆಂಗಾರ ಮಾಡಿ ಇವಳ ಹತ್ರ ಇಸ್ಕೊಂಡು ಕೊಟ್ಬಿಟ್ಟು ಏನೂ ಗೊತ್ತಿಲ್ಲ ಏನೋ ಅಂತೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಏನೋ ಮ್ಯಾನೇಜ್ ಮಾಡಾಕ್ಬಿಡ್ತೀನಿ ನಾನಂತೂ. ಇಲ್ಲಾಂದರೆ ಭಾಳ ಕಷ್ಟ ಆಗೋಗ್ಬಿಡ್ತದೆ. ಇರು ಗೊತ್ತಾವಳೆ. ಅಯ್ಯೋ ಅಪ್ಪ, ನೀವು ಪೊಲೀಸ್ ಸ್ಟೇಷನಾಗೆ? ಅಪ್ಪ, ನೀವ್ಯಾಕಪ್ಪ ಪೊಲೀಸ್ ಸ್ಟೇಷನ್ ಆಗಿದ್ದೀರಾ? ಅಯ್ಯೋ, ನೀವು ನೋಡಿದ್ರೆ ನನಗಂತೂ ಬೇಜಾರಾಯ್ತದಲ್ಲ. ಯಾಕೆ ನೀವು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದ್ರಿ? ಏನು ಮಾಡಿದ್ರಿ ಅಪ್ಪ?
ಅಯ್ಯೋ 10 ಲಕ್ಷ ಮನೆಗಿತ್ತಲ್ಲ ಅದನ್ನ ತಗೊಬಿಟ್ಟು ಬಂದು ನಿಮ್ಗೆ ಕೊಟ್ಟನಲ್ಲ, ಅದನ್ನೇನು ಯಾ ಪೊದ್ದಿ ಕಂಪ್ಲೇಂಟ್ ಕೊಟ್ಬಿಟ್ಟವಳೆ ನಿಮ್ಗೆ ಕೊಟ್ಟಿರೋದನ್ನ ನೋಡಿ. ನಿಮ್ಗೆ ಕೊಟ್ಟಿದ್ದೀನಲ್ಲ 10 ಲಕ್ಷನ, ಆ 10 ಲಕ್ಷನ ವಾಪಸ್ ಕೊಟ್ಬಿಡಿ. ಪೊಲೀಸ್ನವರು ಕೊಟ್ಬಿಡಿ, ಅವ್ರು ತಗೊಂಡೋಗ್ಬಿಟ್ಟು ಪೊದ್ದು ಕೊಟ್ಬಿಡ್ತಾರೆ. ನಿಮ್ಗೆ ಬೇಕಾದ್ರೆ ನಾನು ನಿಧಾನಕ್ಕೆ ನಿಮಗೆ ನಾನು ಉಳಿದಿರೋ ಲಕ್ಷನ ನಾನು ಹೆಂಗೋ ನಿಮ್ಗೆ ತಂದು ಕೊಡ್ತೀನಿ. ಸದ್ಯಕ್ಕೆ ತಂದ್ಬಿಟ್ಟು ವಾಪಸ್ ಕೊಟ್ಬಿಡ್ರ ಮಾತಾಗೆ. ಅಯ್ಯೋ ಅಪ್ಪ, ಥೋ ನೀನು ನೆನ್ನೆ ಹೇಳೋದಲ್ವೇನಪ್ಪ, ನೆನ್ನೆ ಸಾಯಂಕಾಲದಾಗ ನೀನು ಇದು ಒಳ್ಳೆ ಕತೆ ಆಯ್ತಲ್ಲ. ನೀನು ಈಗ ಹೇಳಿದ್ರೆ ಹೆಂಗೆ ಹೇಳು? ನೀನು ಒಳ್ಳೆ ನಿನ್ನೆ ಸಾಯಂಕಾಲ ಹೇಳಿದ್ರೆ ಸುರ ಹೋಗೋದು. 10 ಲಕ್ಷ ರೂಪಾಯಿನ ನಾವೇನೋ ತಗೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಡವೆ ಅಂಗಡಿ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಕಣಪ್ಪ. ಹ್ಞೂ ನೀವೇ ತಾನೇ ಹೇಳಿದ್ದು, ನೀವು ಕಾಸು ನೀವು ಏನಾರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಒಡವೆ ತಗೊಂಬಿಟ್ಟು ಬಂದ್ಬಿಟ್ಟಿದ್ದೀವಿ ರೀ. ಲೇ ಹೋಗಿ ಆ ಒಡವೆನ ಮಾರ್ಬಿಟ್ಟು 10 ಲಕ್ಷ ರೂಪಾಯಿ ತಂದ್ಬಿಟ್ಟು ಕೊಡೋಗ್ರಿ. ನಿಮ್ಗೆ ಏನಾದ್ರೂ ನಾನು ವಾಪಸ್ ತಿರುಗಿ ಮಾಡ್ತೀನಿ. ಹೆಂಗೋ ನಿಮ್ಗೆಲ್ಲ ಕೊಡಿಸ್ತೀನಿ, ಜಮೀನು ಮಾಡ್ತಿದ್ದೀವಲ್ಲ ಹೆಂಗೋ ಕೊಡಿಸ್ತೀನಿ. ನೀವು ನೋಡ್ರೆ ಬಲ್ ದುಃಖ ಆಯ್ತಾಯ್ತ್ರಿ. ನೀವು ಹಿಂಗೆಲ್ಲ ಬಂದ್ಬಿಟ್ಟು ಹಿಂಗೆಲ್ಲ ಸೇರ್ಕತ್ತೀರ ಅಂತ ಗೊತ್ತಿದ್ದಿದ್ರೆ ನಾನು ದೇವ್ರನ್ನ ಏನಾರ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೆ. ಆದರೆ ಇವಾಗ ಆಗಕ್ಕಿಲ್ಲ ರೀ. ಒಡವೆ ಎಲ್ಲ ಮಾಡಕ್ಕೆ ಕೊಟ್ಟಿದ್ದೀವಿ, ಇನ್ನು ನಮ್ಮ ಕೈಯಾಗ ಒಡವೆನೂ ಇಲ್ಲ, ಏನೂ ಇಲ್ಲ. ಮಾಡ್ಸಾಕ್ಬಿಟ್ಟು ಬಂದಿದ್ದೀವಿ. 10 ಲಕ್ಷ ರೂಪಾಯಿ ಮಗಳು ಮದುವೆಗೆ ಆಯ್ತದೆ ಒಡವೆ. ಅಯ್ಯೋ ಏನೋ ಇರಲಿ ಬಿಡು ಮಗಳಿಗೆ ಅಂತ ಹೇಳ್ಬಿಟ್ಟು ಮಾಡ್ಸಾಕ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಅಯ್ಯೋ ಈಗ ಹೆಂಗ್ರಿ ವಾಪಸ್ ಹೋಗ್ಬಿಟ್ಟು ಕಾಸು ಕೇಳೋದು? ಚಿನ್ನಗಿನ್ನ ಏನಾರ ತಗೊಂಡಿದ್ರೆ ಮಾರ್ಬಿಡ್ತಿದ್ವಿ. ಇನ್ನೂ ಕೈಗೂ ಬಂದಿಲ್ವಲ್ರಿ ಚಿನ್ನ ರೀ. ನೀವೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ದೇವರಣೆ ನನಗೆ ನೀವು ಹಿಂಗೆ ಆಯ್ತದೆ ಅಂತ ಗೊತ್ತಿರಲಿಲ್ಲ. ನೀವು ಬೇಜಾರು ಮಾಡ್ಕೋಬೇಡಿರಿ. ಹೆಂಗನ ಮಾಡ್ಬಿಟ್ಟು ಹೊಸಿ ಅಡ್ಜಸ್ಟ್ ಮಾಡ್ಕೊಳ್ಳಿರಿ. ಬೇಜಾರು ಮಾಡ್ಕೋಬೇಡಿ. ಅಯ್ಯೋಲೇ, ಈಗ ನೀನೇ ನನ್ನ ಕೊಡಲಿಲ್ಲ ಅಂತಂದರೆ ನನ್ನ ಕತೆ ಅಷ್ಟೇ. ನೀನು ಕೊಡಲಿಲ್ಲ ಅಂತಂದರೆ ನನ್ನ ಕತೆ ಮುಗ್ದೋಗ್ಬಿಡ್ತದೆ. ಇವಾಗ ಎಲ್ಲನೂ ನೋಡು, ನನ್ನ ಮಾತು ಕೇಳು. ನೋಡು, ಈಗ 10 ಲಕ್ಷ ಕೊಡಲಿಲ್ಲ ಅಂದರೆ ನನ್ನ ಹೆಂಡ್ರಿಗೆ ಎಲ್ಲ ಇಸೇನು ಗೊತ್ತಾಗೋಗ್ಬಿಟ್ಟು ಆಮೇಲೆ ನನ್ನ ಹೆಂಡ್ರು ಸುಮ್ಮನೆ ಬಿಡೋಕ್ಕಿಲ್ಲ. ಏನು ಮಾಡಿದೆ ಅಂತ ನನ್ನ ಪಿರಾಣ ತಿಂತಾಳೆ. ನೋಡು, ಸುಮ್ಮನೆ ನನ್ನ ಹೆಂಡ್ರು ಗೊತ್ತಾಗೋದಕ್ಕಿಂತ ಮುಂಚೆನೇ ಹೆಂಗನ ಮಾಡ್ಬಿಟ್ಟು ನೀನೇನು ಇದು ಮಾಡು. ಹೆಂಗನ ಮಾಡಿ ತಂದುಕೊಡು, ಕಾಸು ಅಡ್ಜಸ್ಟ್ ಮಾಡಿಬಿಟ್ಟು. ಇಲ್ಲ ಅಂತ ಮಾತ್ರ ಅನ್ಬೇಡ. ನನ್ನ ಹೆಂಡ್ತಿ ಇಷ್ಟೊತ್ತಿಗೆ ಮನೆಗೆ ಬಂದಿತ್ತಾಳೆ ಅನ್ನಿಸ್ತದೆ. ಅವಳಿಗೆ ಎಲ್ಲ ಇಸಿಯಾಗಿ ಗೊತ್ತಾಗಿದ್ರೆ ದೇವ್ರನ್ನ ಇಲ್ಲಿಗೆ ಬಂದ್ಬಿಟ್ಟು ಯಾಕೆ ಎತ್ತ ಅಂತ ಕೇಳ್ಬಿಟ್ಟು ಇದು ಮಾಡ್ತಾಳೆ. ನೋಡು, ಹೆಂಗನ ಮಾಡೋ 10 ಲಕ್ಷ ರೂಪಾಯಿನ ಅಡ್ಜಸ್ಟ್ ಮಾಡ್ಬಿಟ್ಟು ಕೊಟ್ಬಿಡಿ. ನೀನು ಎಷ್ಟು ಕೇಳಿದ್ರು ಅಷ್ಟೇ ಕಣಪ್ಪ. ಇದ್ದಿದ್ರೆ ತಂದು ಕೊಡ್ತಾ ಇದ್ವಿ. ನೋಡಪ್ಪ, ನಮ್ಮ ಹತ್ರ ಕಾಸು ಇಲ್ಲ, ಏನೂ ಇಲ್ಲ. ದೇವ್ರಣೆಗೂ ಅಮ್ಮ ಬಾಮ ಹೋಗೋಣ, ಎಲ್ಲನ ಇದ್ರೆ ಅಡ್ಜಸ್ಟ್ ಮಾಡ್ಬಿಟ್ಟು ಅಪ್ಪಂಗೆ ತಂದು ಕೊಡೋಣ. ಅಪ್ಪ ನೀನು ತಲೆ ಕೆಡಿಸ್ಕೊಬೇಡ. ಆ ದುಡ್ಡು ಇಲ್ಲ ಅಂದರೆ ಬೇರೆ ಎಲ್ಲಾದ್ರೂ ಸಾಲಾಗಿಲ್ಲ ಸಿಗ್ತದ ಅಂತ ಹೇಳ್ಬಿಟ್ಟು ನೋಡಿ ಪ್ರಯತ್ನ ಪಡ್ತೀವಿ. ನನಗಂತೂ ನನ್ನ ಫ್ರೆಂಡ್ಸ್ಗಳು ಅವರು ಇವ್ರತೆಗೆಲ್ಲ ವಿಚಾರಿಸ್ತೀವಿ ಕಣಪ್ಪ. ವಿಚಾರಿಸ್ಬಿಟ್ಟು ನಾವು ಕೇಳ್ತೀವಿ. ಸರಿನಾ? ನೀನು ತಲೆ ಕೆಡಿಸ್ಕೊಬೇಡ ಕಣಪ್ಪ. ಅಯ್ಯೋಲೇ ಮಗಳೇ, ಹೆಂಗನ ಮಾಡಿ ಅಡ್ಜಸ್ಟ್ ಮಾಡಮ್ಮಿ 10 ಲಕ್ಷ ರೂಪಾಯಿನ. ನೀವು ತಲೆ ಕೆಡಿಸ್ಕೊಬಿಡಿಯಪ್ಪ. ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗಕ್ಕೆ ನಾನು ಎಷ್ಟು ಕೈಲಾಯ್ತದೋ ಅಷ್ಟು ಪ್ರಯತ್ನವೇ ಮಾಡ್ತೀನಿ ನಾನಂತೂ. ಅಮ್ಮ ಬಾ ಹೋಗೋಣ ರೀ. ಹುಷಾರಾಗಿರ್ರಿ. ಜೈಲಾಗ ಊಟ ಕೊಡಲಿಲ್ಲ ಅಂದರೆ ಬಾಕ್ಸ್ ಗೀಕ್ಸ್ ತಗೊಬಿಟ್ಟು ಬರ್ತೀನಿ ನಾಳಿಕೆ. ಸರಿನಾ? ಬಾಕ್ಸ್ ತಂದ್ಬಿಟ್ಟು ನಾನು ನಿಮಗೆ ಕೊಟ್ಬಿಡ್ತೀನಿ. ಬಾಕ್ಸ್ನೇನೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವಂತೂ. ಬಾಕ್ಸ್ನ ತಂದ್ಬಿಟ್ಟು ಏನೇನ ಬೇಕೋ ಹೇಳಿ ಮಾಡ್ಕೊಂಬಿಟ್ಟು ತಂದು ಕೊಟ್ಟೋಯ್ತೀನಿ ರೀ. ನೀವು ಬೇಜಾರು ಆಗಬೇಡಿ. ನೀವು ನೋಡಿ ಮಗಳು, ಬೇಜಾರು ಮಾಡ್ಕೊಬೇಡ. ನಿಮ್ಮ ಅಪ್ಪ ಹಿಂಗೆ ಪೊಲೀಸ್ ಸ್ಟೇಷನಾಗ ಅವನಿ ಅಂತ ಹೇಳ್ಬಿಟ್ಟು ನೋಡಿ ನಾವು ಪ್ರಯತ್ನ ಪಡೋಣ. ನೀನು ಹೇಳ್ದಂಗೆ ಎಷ್ಟಾಯ್ತದ ಅಷ್ಟು ಪ್ರಯತ್ನ ಪಡೋಣ. ಈಗೇನಪ್ಪ ಹೇಳ್ತೀಯಾ ಸಾವುಕಾರ? ಊರಿಗೆ ದೊಡ್ಡ ಮನಸ್ಸಿಯ? ಈಗ ಹೇಳಪ್ಪ, ಏನು ಹೇಳ್ತೀಯ ಈಗ ಸುಮ್ಮನೆ ಇವಳ ಹತ್ರ ಇಸ್ಕೊಡ್ತೀಯೋ? ಇಲ್ಲ ಅಂತಂದರೆ ಇನ್ನೂ 4 ದಿನ ಪೊಲೀಸ್ ಸ್ಟೇಷನಾಗ ಇಲ್ಲೇನೆ ಉಗಿಸ್ಕೊಂಡು ಬಿದ್ದಿರ್ತೀಯೋ? ಯೋಚನೆ ಮಾಡು ಏನು ಮಾಡ್ತೀಯಾ ಅಂತ ಹೇಳಿ. ಲೇ ನನ್ನ ಮಾತು ಕೇಳೆ ಪ್ಲೀಸ್ ಕಣೆ, ನನ್ನ ಮಾತು ಕೇಳೆ. ಬಾಮ್ಮ ಹೋಗೋಣ. ಅಪ್ಪ ನೀವು ತಲೆ ಕೆಡಿಸ್ಕೊಬಿಡಿಯಪ್ಪ. ನಾವು ರೆಡಿ ಮಾಡ್ಕೊಂಬಿಟ್ಟು ಬರ್ತೀವಿ. ಏನಲ್ಲೇ ಈಗೇನು ಹೇಳ್ತೀಯಾ? ಎಂಥ ಕಷ್ಟದ ಪರಿಸ್ಥಿತಿಗೆ ಬಂದ್ಬಿಟ್ಟೆ ನನ್ನ ಹೆಂಡತಿಗೆ ಏನೋ ಈಸಿಯಾಗಿ ಗೊತ್ತಾಯಿತು. ನನ್ನ ಕತೆ ಮುಗಿಸ್ಬಿಡ್ತಾಳೆ ನನ್ನ ಹೆಂಡತಿಗೆ ಏನೋ ಈಸಿಯಾಗಿ ಒಂದು ಚೂರು ಈಚೆ ಕಡೆಗೆ ಬಂದು ಬಿಡೋಕ್ಕಿಲ್ಲ ನಾನು ಮುಗಿಸ್ಬಿಡ್ತಾಳೆ ನನ್ನಂತೂ. ನಿಮ್ಮ ಹತ್ರ ಏನಿಯಾ? ಒಂದು 10 ಲಕ್ಷ ಇದ್ರೆ ಕೊಡಿ ಅಲ್ವಾ? ಜಮೀನು ಮಾರಿದ ತಕ್ಷಣ ವಾಪಸ್ ಕೊಟ್ಬಿಡ್ತೀನಿ. ಅಯ್ಯಪ್ಪ ನನ್ನ ಹತ್ರನೇ ದುಡ್ಡು ಕೇಳ್ತೀಯಾ? ನೋಡು, ಇನ್ನು ಯಾರ್ಯಾರ ತಗ ದುಡ್ಡು ಕೇಳ್ತೀಯ ಅಂತ ಹೇಳ್ಬಿಟ್ಟು ಈಗ ಹೇಳ್ತೀನಿರು. ಗೊತ್ತಾಯ್ತದಲ್ಲ ನಿನ್ಗೂ, ಈಗೆಲ್ಲ ಇಶ್ಯೂನೂ ಗೊತ್ತಾಗ್ತೈತೆ. ಈಗ ಸುಮ್ಮನೆ ಸಂಜೆ ಒಳಗಡೆ ದುಡ್ಡು ಅಡ್ಜಸ್ಟ್ ಮಾಡ್ತೀಯಾ? ಇಲ್ಲ ಅಂತಂದರೆ ಕೂತ್ಕೊಂತೀಯ. ಏನು ಮಾಡ್ತೀಯಲ್ಲ? ಇಲ್ಲ ಇವಾಗ ಹೋಗಿದ್ರಲ್ಲ ಅವ್ರನ್ನೂ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಹಾಕೊಂಡು ಜಾಮ್ ತೆಗಿಲ್ಲ. ನೀನು ಹೆಂಗೆ ಹೇಳಿದ್ರೆ ಹಂಗೆ. ನೀನು ಕಟ್ಕೊಡ್ತೀನಿ ಅಂತಂದರೆ ಸುಮ್ಮನೆ ಆಗ್ತೀನಿ, ಇಲ್ಲ ಅಂತಂದರೆ ಅವ್ರನ್ನೂ ಸರಿಯಾಗಿ ಮಾಡ್ತೀನಿ. ಬೇಡ ದುಡ್ಡು ಹೆಂಗೋ ಅಡ್ಜಸ್ಟ್ ಮಾಡ್ತೀವಿ ಬಿಡಿ ಸಂಜೆ ತನಕ ಟೈಮ್ ಕೊಟ್ಟಿರ್ತೀನಿ. ಸಂಜೆ ತನಕ ಸಂಜೆ ಒಳಗಡೆ ಹೆಂಗೋ ನೀವು ರೆಡಿ ಮಾಡ್ಬೇಕು ಅಷ್ಟೇನೆ. ಈ ಇಸ್ಯನ ಪೊದ್ದುಗೆ ಮಾತ್ರ ಹೇಳ್ಬಿಡಿ ಈ ಇಸ್ಯನ ಸುಮ್ಮನೆ ಪೊದ್ದುಗೆಲ್ಲ ಹೇಳ್ಬಿಟ್ರೆ ಸುಮ್ಮನೆ ಕಷ್ಟ ಆಯ್ತದೆ ಪೊದ್ದುಗೆ ಮಾತ್ರ ಈ ಇಸ್ಯನ ಹೇಳ್ಬೇಡಿ ನೀವು ಕೊಡಲಿಲ್ಲ ಅಂತಂದರೆ ಹೇಳಲೇಬೇಕಾಯ್ತದೆ. ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಎಲ್ಲ ಹೇಳ್ಬೇಕಾಗ್ತೈತಿ. ಏನೋ ಪಾಪ ವಯಸ್ಸಾಗೈತೆ ಅಂತ ಹೇಳ್ಬಿಟ್ಟು ಇದು ಮಾಡೋಕ್ಕೋದ್ರೆ ಇಷ್ಟೊಂದೆಲ್ಲ ದುರಂಕಾರ ಮಾಡೋದ? ನೋಡು, ಸುಮ್ಮನೆ ದುಡ್ಡೆಲ್ಲನೂ ಕರೆಕ್ಟಾಗಿ ಕೊಡೋದು ಕಲ್ತ್ಕ ಅಷ್ಟೇ. ಸಂಜೆ ತನಕ ಟೈಮ್ ಕೊಟ್ಟಿದ್ದೀನಿ. ಅಯ್ಯೋ ಈಗ ಏನಪ್ಪ ಮಾಡೋದು? ಈ ಮನೆಯಾಳಿಗಳದೆಲ್ಲ ಒಂದು ಕಾಟನಲ್ವ. ಇವಳು ಯಾಕೆ ಈಗ ದುಡ್ಡೆಲ್ಲ ಒಡವಿಗೆ ಹಾಕಕ್ಕೆ ಹೋದ್ಲು? ಅವ್ಳಿಗೆ ಹೇಳಿದ್ನ ನಾನು ದುಡ್ಡು ಒಡವಿಗೆ ಹಾಕು ಅಂತ ಹೇಳ್ಬಿಟ್ಟು. ಯಾಕೆ ನಾ ಹಿಂಗೆ ಮಾಡಿದ್ಲೋ ಏನೋ. ಈಗ ನನ್ನ ಪರಿಸ್ಥಿತಿ ಏನಪ್ಪ ದೇವರೇ, ನನ್ನ ಪರಿಸ್ಥಿತಿ. ಅಯ್ಯೋ ನನ್ನ ಪರಿಸ್ಥಿತಿ ಮುಗ್ದೋಯ್ತದೆ ಈಗ ಏನಪ್ಪ ಮಾಡಲಿ ನಾನು? ಅಯ್ಯೋ ನನಗೆಲ್ಲ ಸಖತ್ತು ಬೇಜಾರಾಯ್ತಾಯ್ತಲ್ಲ ನನಗಂತೂ. ಅಯ್ಯೋ ದೇವರೇ, ನೀನೇನೇ ಕಾಪಾಡಬೇಕು, ನೀನೇನೇ ನೋಡ್ಕೋಬೇಕು ಎಲ್ಲನೂ. ನನ್ನ ಹೆಂಡತಿ ನನ್ನ ಮಗಳು ದುಡ್ಡು ಹೊಂದಿಸ್ಕೊಬಿಟ್ಟು ಬರ್ತೀನಿ ಅಂತ ಹೋಗೋಲ್ಲ. ಸಂಜೆ ಒಳಗಡೆ ಹೊಂದಿಸ್ಕೊಂಬಿಟ್ಟು ಬಂದರೆ ಸಾಕು. ಇಲ್ಲ ಅಂದರೆ ಇವಳನ್ನೂ ಸೇರಿ ಜೈಲಿಗೆ ಹಾಕ್ತಾರೆ. ಯಾಕಂದರೆ ಕದ್ದಿರೋ ನಾನು ಕೊಟ್ಟಿರೋದು ಇವಳಿಗೆ. ಎಲ್ಲನೂ ಸೇರಿ ಇವಳಿಗೂ ಜೈಲಿಗೆ ಹಾಕ್ತಾರೆ. ಇವಳಿಗದು ಅರ್ಥನೇ ಆಯ್ತಿಲ್ಲ. ನನ್ನ ಮಗಳು ಹೆಂಗೋ ಹೊಂದಿಸ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳೋಳಲ್ಲ, ಹೊಂದಿಸ್ಕೊಂಬಿಟ್ಟು ಬಂದರೆ ಸಾಕು.
ಅಯ್ಯೋ ಮಗಳೇ ಭಯ ಆಗ್ತೈತೆ. ಇವಾಗ ಏನೇ ಮಾಡೋದು? ಅಯ್ಯೋ ಪೊಲೀಸ್ನವ್ರು ಬೇರೆ ಏನೇ ತಿರುಗಿ ಏನೋ ತಲೆಗೆಲೆ ತಿನ್ಬಿಡ್ತಾರ ಅಂತ, ನನ್ನ ಗಂಡ ಮತ್ತೆ ಏನಾದರೂ ಮಾಡ್ಬಿಡ್ತಾನ ಅಂತ ಯಾಕೋ ಭಯ ಆಯ್ತೈತೆ. ಅಮ್ಮ ನಿನ್ನ ಫೋನ್ನ ಮೊದಲು ಸ್ವಿಚ್ ಆಫ್ ಮಾಡಿಕೊಂಡು ನೋಡಿ, ಆರಾಮಾಗೆಲ್ಲನೂ ಹೋಗ್ಬಿಟ್ಟು ಪ್ಯಾಟೆನಾಗ ಓಡಾಡ್ಕೊಂಬಿಟ್ಟು ಬರೋಣ. ನಿನ್ನ ಫೋನ್ನ ಮರ್ಯಾದಿನಾಗ ಸ್ವಿಚ್ ಆಫ್ ಮಾಡ್ಕ. ಅಪ್ಪ ಆಮೇಲೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಾನೆ, ಇಷ್ಟು ವರ್ಷದಿಂದ 10 ಲಕ್ಷ ರೂಪಾಯಿ ಕೊಟ್ಟವನ, ಸಿಕ್ಕಿದ್ದೆ ಚಾನ್ಸು. ನೀನು ಸುಮ್ಮನೆ ಇರಬೇಕು. ಅಲ್ಲಲೇ ನಿಮ್ಮ ಅಪ್ಪ ಜೈಲಾಗವನೇ, ಏನೇ ಮಾಡ್ತೀಯಾ? ನಿಮ್ಮ ಅಪ್ಪ ಇವಾಗ ಜೈಲಾಗಿದ್ದು ಒದ್ದಾಡ್ಕೊಂಡಿರ್ತಾನೆ. 10 ಲಕ್ಷ ರೂಪಾಯಿನಾಗ ಒಂದು 5 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಏನಾಯ್ತದೆ? ಇಲ್ಲಾಂದರೆ ಜೈಲಿಂದ ಈಚೆ ಕಡೆಗೆ ಬರೋಕ್ಕಿಲ್ಲ ಅಂತ ಅನ್ನಿಸ್ತದೆ. ಜೈಲಿಂದ ಈಚೆ ಕಡೆಗೆ ಬರಲಿಲ್ಲ ಅಂತಂದರೆ ಕಷ್ಟ ಆಗಕ್ಕಿಲ್ವಾ? ಹಂಗಂತ 10 ಲಕ್ಷ ರೂಪಾಯಿ ಕಳ್ಕಂತೀಯಾ? ನೀನೇನು ಹೋಗ್ಬಿಟ್ಟು ಇವಾಗ ಯಮ್ಮನ ಹತ್ರ ಕೇಳೋಕ್ಕಾಯ್ತಾ? ಕೊಟ್ಟನ ಕೊಡ್ತಾಳ? ನನ್ನ ಮಾತು ಕೇಳಮ್ಮ. ದುಡ್ಡೇ ಮುಖ್ಯ ಆಗಿನ ಕಾಲದಾಗೆ. ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ನೋಡು, ದುಡ್ಡೆಲ್ಲ ಒಳಗೆ ಹಾಕಿದೀವಿ ಹಂಗೆ ಹಿಂಗೆ ಅಂತ ಹೇಳ್ತಿದೀವಲ್ಲ, ಸುಮ್ಮನೆ ಇಲ್ಲಿಂದ ರೈಟ್ ಹೇಳೋಣ, ಸುಮ್ಮನೆ ನೋಡಿ. ಇದೊಳ್ಳೆ ಕತೆ ಆಯ್ತಲ್ಲ ನಿಂದಂತೂ. ನಡಿ ಸುಮ್ಮನೆ ಅಪ್ಪನಂತೆ ಇಷ್ಟು ದಿನ ಏನು ಮಾಡೋಣ ಬೆಪ್ಪ, ಇವಾಗ 10 ಲಕ್ಷ ಕೊಟ್ಟವನೇ, ಇಲ್ಲಾಂದರೆ ಅದು ಸಿಗ್ತಿರ್ಲಿಲ್ಲ. ನನ್ನ ಮಾತು ಕೇಳು. ಸರಿ ಆಯಿತು, ನೀನು ಹೇಳ್ದಂಗೆ ಆಯಿತು. ಫೋನ್ ಮತ್ತೆ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗೋಣ ಬಾ. ಹೆಂಗನ ಆಡ್ಬಿದ್ದೆ ಹಂಗನ ಮಾಡ್ಕೊಂಡು ಹೋಗ್ಲಿ, ನಾನು ಏನು ಕೇಳೋದಿಲ್ಲ. ನೋಡಿ ಹೋಗ್ಬಿಡು ಅನ್ಸದ್ಯ, ಸಾಕು ಸಾವಾಸ ನಿನ್ನೆ ಸಾಕು ನನಗಂತೂ. ಆಮೇಕಿನ ಕೇಳಿದ್ರು ಕಾಸಿ ಒಯ್ಯ ಎಲ್ಲಿ ಕೊಡ್ತಾನೆ ಬಾ. ಹೇಳಿದ್ರು 10 ಪೈಸಾ ಕಾಸುನ್ವೇ ಕೊಡೋದಿಲ್ಲ, ಏನೂ ಮಾಡೋದಿಲ್ಲ. ಕೊಟ್ಟಾಗಲ್ವೇ ಲೆಕ್ಕ. ಕೊಡೋದಿಲ್ಲ, ಬಡ್ಕೊಳ್ಳೋದಿಲ್ಲ. ನೋಡಿ ಹೋಗೋಣ ತಗೆ. ಹಂಗೆ ಬಾ ದಾರಿಗೆ. ಇವಾಗ ಸೇಫಾಗಿ ನಮ್ಮ ಅಕೌಂಟಾಗ ಐತೆ ತಾನೇ ಕಾಸು. ನಮ್ಮ ಅಕೌಂಟಾಗ ಐತೆ ಅಂತಂದಮೇಲೆ ಸುಮ್ಮನೆ ನೀನು ಯಾಕೆ ಇದು ಮಾಡ್ತೀಯಾ? ನಮ್ಮ ಅಕೌಂಟಾಗ ಹೆಂಗೋ ಸೇಫಾಗಿರ್ತದೆ. ನೀನು ಏನಾದ್ರ ಬಗ್ಗೆ ಟೆನ್ಷನ್ ತಗೋಬೇಡ. ಅಪ್ಪ ಫೋನ್ ಮಾಡೋಕೆ ಫೋನ್ ಆನ್ ಆಗಿರ್ಬೇಕು ತಾನೆ. ಮನೆ ಬಾಗ್ಲು ಜಡ್ಕೊಂಡು ಹೋಗ್ತೀರ ನೋಡಿ. ಬಾರೆ.